ಬೇಲೂರು ಹುಂಡಿ ಹಣ ಎಣಿಕೆ ಸಮಯದಲ್ಲಿ ಕದಿಯಲು ಯತ್ನ ಆತನಿಂದ 1.98 ಲಕ್ಷ ನಗದು ವಶ. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇಗುಲದ ಹುಂಡಿ ಹಣ ಎಣಿಕೆ ಪ್ರತಿ 4 ತಿಂಗಳಿಗೊಮ್ಮೆ ಎಣಿಕೆ ಕಾರ್ಯ ನಡೆಯುತ್ತಿದ್ದು, ಅದರಂತೆ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಅವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. ಹುಂಡಿ ಎಣಿಕೆಗೆ ಸಮಯ 10.30 ರಲ್ಲಿ ಗರ್ಭಗುಡಿಯ ಹುಂಡಿ ತೆಗೆದು ಹಣವನ್ನು ಎಣಿಸಲು ದೇಗುಲ ಹಿಂಭಾಗದ ಕಲ್ಯಾಣ ಮಂಟಪಕ್ಕೆ ತಂದು ಸುರಿಯುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ನೀಲಕಂಠ ಎಂಬ ವ್ಯಕ್ತಿಯೊಬ್ಬ ಹಣ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ನಡೆದಿದ್ದು, ಪೊಲೀಸರ ಸಮಯೋಚಿತ ಕಾರ್ಯಾಚರಣೆಯಿಂದ ಕಳ್ಳತನದ ಯತ್ನ ವಿಫಲವಾಗಿದೆ. ಆರೋಪಿ ಹುಂಡಿಯಿಂದ ತೆಗೆದ ಕಳವು ಮಾಡಲು ಯತ್ನಿಸಿದ್ದ ವೇಳೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆಯ ವೇಳೆ ಒಟ್ಟು 1,98,000 ರೂಪೀಸ್ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಿದ್ದು, ಕಳ್ಳತನದ ಯತ್ನದ ಹಿಂದಿನ ಉದ್ದೇಶ ಹಾಗೂ ಇತರ ಕೈವಾಡವಿದೆಯೇ ಎಂಬ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಉಂಟುಮಾಡಿದರೂ ತ್ವರಿತವಾಗಿ ಕಾರ್ಯನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿಯ ಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ ಅಲ್ಲೇ ಇದ್ದ ಆರೋಪಿಯನ್ನು ಪೊಲೀಸರಿಗೆ ಒಪ್ಪಿಸಿ ಸೂಕ್ತ ತನಿಖೆ ನಡೆಸಬೇಕು ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯಂತೆ ಹುಂಡಿ ಹಣ ಎಣಿಕೆ ಸಂದರ್ಭದಲ್ಲಿ ಪ್ರತಿ ಬಾರಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತೇವೆ. ಅದರಂತೆ ಈ ವರ್ಷವೂ ಕೂಡ ವಿಡಿಯೋ ಚಿತ್ರೀಕರಣ ಜೊತೆಗೆ ಸರ್ವೋದಯ ವಿದ್ಯಾ ಸಂಸ್ಥೆ ವಿದ್ಯಾರ್ಥಿಗಳು, ಬ್ಯಾಂಕಿನ ಸಿಬ್ಬಂದಿಗಳು, ದೇಗುಲದ ನೌಕರರು ಒಗ್ಗೂಡಿ ಎಣಿಕೆ ಕಾರ್ಯ ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ನೀಲಕಂಠ ಎಂಬ ವ್ಯಕ್ತಿಯೊಬ್ಬ ಸುರಿಯುತ್ತಿದ್ದ ಹಣವನ್ನು ಅಲ್ಲಿ ವಿದ್ಯಾರ್ಥಿಗಳು ಎಣಿಕೆ ಕಾರ್ಯ ಸಂದರ್ಭ ಯಾರಿಗೂ ತಿಳಿಯದ ಹಾಗೆ ಸುಮಾರು 1,98,000 ಹಣವನ್ನು ಜರ್ಕಿನ್ ಒಳಗಡೆ ಹಾಕಿದನ್ನು ಗಮನಿಸಿದ ಹೊಯ್ಸಳ ಪೊಲೀಸರಾದ ಮೋಹನ್ ಮಂಜುನಾಥ್, ಹಾಸನದ ಪೊಲೀಸ್ ಮನು ಆತನನ್ನು ಹಿಡಿದು ತಪಾಸಣೆ ನಡೆಸಿದಾಗ ಹಣದ ಸಮೇತ ಆತನನ್ನು ವಶಪಡೆದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಇದರ ಹಿಂದಿನ ಸತ್ಯಾಸತ್ಯತೆಯನ್ನು ಪೊಲೀಸರು ಕಂಡುಹಿಡಿಯಬೇಕಾಗಿದೆ ಎಂದರು. ಸಾರ್ವಜನಿಕರ ತೀವ್ರ ಆಕ್ರೋಶ. ದೇಗುಲದಲ್ಲಿ ಇಷ್ಟೆಲ್ಲ ಭದ್ರತೆ ಇದ್ದರೂ ಒಬ್ಬ ವ್ಯಕ್ತಿ ಏಕಾಏಕಿ ಹುಂಡಿ ಎಣಿಕೆ ಹಣವನ್ನು ಕದಿಯಲು ಹೇಗೆ ಸಾಧ್ಯ? ಇದರ ಹಿಂದೆ ಯಾರ ಕೈವಾಡ ಇದೆ ಎಂದು ಕಂಡುಹಿಡಿಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹತ್ತುವರೆಯಿಂದ ಶುರು ಮಾಡಿದ್ವಿ. ಸೊ ಫಸ್ಟು ಪ್ರಮುಖ ದೇವ್ರ ಗುಡಿಯಿಂದ ನಾವು ಹುಂಡಿಲಿ ಏನು ಸಂಗ್ರಹ ಆಗಿತ್ತು ಆ ಹಣನ ಚೀಲಕ್ಕೆ ತುಂಬಿಸ್ಬಿಟ್ಟು ವಿಡಿಯೋಗ್ರಫಿ ಕಳಿಸಿ ಎಣಿಕೆ ಶುರು ಮಾಡಿದ್ವಿ. ಸೊ ಸರ್ವೋದಯ ಶಾಲೆ ಟೀಚರ್ಸು ಮತ್ತು ಮಕ್ಕಳು ಎಲ್ಲರೂ ಭಾಗವಹಿಸಿದ್ರು. ಸೊ ಆ ಹುಂಡಿ ಎಣಿಕೆ ಮೇಲ್ವಿಚಾರಣೆಗಾಗಿ ಕೂಡ ನಮ್ಮ ಉಪವಿಭಾಗಾಧಿಕಾರಿಗಳು ಒಬ್ಬರು ನಿಯೋಜಿಸಿದ್ರು, ತಹಶೀಲ್ದಾರ್ ಕೂಡ. ಸೊ ಅವರ ಮಾಡಿದ್ರು. ಹುಂಡಿಯಲ್ಲಿ ಇನ್ನು ಸುರಿಯುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಜರ್ಕಿನಲ್ಲಿ ದುಡ್ಡು ಹಾಕೊಂಡಿದ್ದು ಕಂಡು ಬಂದಿದೆ. ಸೊ ಅವಾಗ ಪ್ರವಾಸಿ ಮಿತ್ರ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ, ಈ ಥರ ಒಬ್ಬ ವ್ಯಕ್ತಿ ದುಡ್ಡನ್ನ ಜರ್ಕಿನ್ ಒಳಗಡೆ ಹಾಕೊಂಡಿದ್ದಾರೆ ಸರ್, ಬನ್ನಿ ಅಂತ ಕರೆದು. ಸೊ ಆ ವ್ಯಕ್ತಿನ ಈಗ ನಾವು ಇದು ಮಾಡಿದ್ವಿ, ನಮ್ಮ ಕಸ್ಟಡಿಗೆ ತೊಗೊಂಡಿದ್ವಿ. ಮತ್ತು ಹಣ ನಾವು ಅದನ್ನು ವಾಪಸ್ ತಗೊಂಡಿದ್ವಿ. ಅದು ಹಣ 1,98,000 ಇದೆ. ಎಣಿಕೆ ಮಾಡಿದಾಗ 1,98,000 ಪ್ರವಾಸಿ ಮಿತ್ರ. ಚನ್ನಕೇಶವ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿರೋದು ಕಂಡು ಬಂದಿದೆ. ಅದನ್ನ ನಮ್ಮ ಪ್ರವಾಸಿ ಮಿತ್ರ ಅವರು ನೋಡಿದ್ದಾರೆ. ಅವ್ರ ಜರ್ಕಿನಲ್ಲಿ ಐಡೆಂಟಿಟಿಯನ್ನು ಹೈಡ್ ಮಾಡಿಕೊಂಡು ಕಳ್ಳತನ ಮಾಡಿದ್ರು. ಸೊ ಚನ್ನಕೇಶವನ ಕೃಪೆಯಿಂದ ನಾವು ಏನು ಮಾಡಿದ್ವಿ, ಐಡೆಂಟಿಫೈ ಮಾಡಿ 1,98,000 ಏನು ಜರ್ಕಿನಲ್ಲಿ ಹಾಕೊಳ್ಳೋಕೆ ಬಂದು. ಸೊ ಎಚ್ಚರಿಕೆಯಿಂದ ಇದ್ದಾಗ ನಾವು ವಾಚ್ ಮಾಡ್ತಿರ್ತೀವಿ, ವಿಡಿಯೋಗ್ರಫಿ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಆ ವ್ಯಕ್ತಿ ಹಿಡಿದಿದ್ದೀವಿ. ಈಗ ಪೊಲೀಸ್ಗೆ FIR ಮಾಡ್ತೀವಿ. ಪೊಲೀಸರು ಮತ್ತೆ ಏನಾದರೂ ಈಗ ಪೂರ್ತಿ ಎಲ್ಲ ಕ್ಯಾಶು ವಿಡಿಯೋಗ್ರಫಿ ಚೆಕ್ ಮಾಡಿದ ಮೇಲೆ ಇವ್ರನ್ನ ಬಿಡ್ತೀವಿ. ಸೊ ಆ ವ್ಯಕ್ತಿಗೆ ನಾವು ಪೊಲೀಸ್ ಕಸ್ಟಡಿ ಕೊಡ್ತೀವಿ. ಮತ್ತೇನಾದರೂ ಇದಕ್ಕಿಂತ ಮುಂಚೆ ಏನಾದ್ರು ಮಾಡಿದ್ರೆ ನಾನೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಾಗ್ತದೆ. ಮುಂದಿನ ಕ್ರಮ ಪೊಲೀಸ್ ಇವರು ವೃತ್ತಿ ನಿರೀಕ್ಷಕರು ಕ್ರಮ ಕೈಗೊಳ್ತಾರೆ. ಸೊ ಇಷ್ಟು ಮಾತ್ರ ಎನ್ಕ್ವೈರಿ ಮಾಡ್ತಾರಲ್ಲ, ಅವಾಗ ಅವ್ರಿಗೆ ಯಾಕೆ ಮಾಡಿದ್ರು, ಏನು ಸಮಸ್ಯೆ ಎಲ್ಲ